ದೈವಹಾನಗಳ ಗುರುಕುಮಾರ ಶಿವಯೋಗಿಗಳನ್ನು ಎನ್ನ ಅಂತರಂಗದ ಗುರುವರ್ಯರಾಗಿರ್ತಕ್ಕಂಥ ಲಿಂಗೈಕ್ಯ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಚನವನ್ನು ನೀಡಿ ದಯಮಾಡಿಸಿರ್ತಕ್ಕಂಥ ಮುತ್ತಿನಕಟ್ಟೆ ಪರಮ ಪೂಜ್ಯರ ಪಾದಗಳಿಗೆ ಅನಂತಕತೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಎಲ್ಲ ಮಡಿವಾಳ ಸಮಾಜದ ಎಲ್ಲ ಗುರು ಹಿರಿಯರೇ, ಎಲ್ಲ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಿಮ್ಮೆಲ್ಲರಿಗೂ ಯಾರು ಶರಣ ಅಂತಾರಲ್ಲ ಅವರಿಗೆ ಶರಣು ಶರಣಾರ್ಥಿ ಅನ್ನುವಂತ ಒಂದು ಏಕೈಕ ಸಂಸ್ಕೃತಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಲಿಂಗಾಯತ ಸಂಸ್ಕೃತಿ ಅಂತ ನಾವೆಲ್ಲರೂ ಕೂಡ ನೋಡ್ತೇವೆ. ಈ ಭಗವಂತ ಚಲೋ ಬಾಯಿ ಕೊಟ್ಟನಲ್ಲ ಅವ್ರಷ್ಟ ಬೆಳಕಿನ ಕಪ್ಕೊಂಡ್ರೆ ಅವ್ರಿಗೇನು ಒತ್ತಾಯ ಇಲ್ಲ. ಶರಣಾರ್ಥಿಗಳು ಇದನ್ನ ಕೇಳಕ ಎಷ್ಟು ಚಂದ ಅನ್ಸುತ್ತಲ್ಲ. ನಮ್ಮ ಎಲ್ಲ 12ನೇ ಶತಮಾನದ ಬಸವಾದಿ ಪ್ರಬಂಧರು ಮಡಿವಾಳ ಮಾಚಿದೇವರು ಈ ಸಮಾಜಕ್ಕ ಏನ್ ಕೊಟ್ಟೋಗ್ಯಾರಂತಂದ್ರ ಈ ಸಮಾಜಕ್ಕೆ ಬಂಗಾರ ಕೊಟ್ಟೋಗಿಲ್ಲ, ಬೆಳ್ಳಿ ಕೊಟ್ಟೋಗಿಲ್ಲ, ಈ ಸಮಾಜಕ್ಕ ಆಸ್ತಿ ಅಂತಸ್ತನ್ನು ಕೊಟ್ಟೋಗಿಲ್ಲ. ಎಲ್ಲ ಬಸವಾದಿ ಪ್ರಬಂಧರು ಮಡಿವಾಳ ಮಾಚಿದೇವರು ಈ ಸಮಾಜಕ್ಕೆ ಏನ್ ಕೊಟ್ಟೋಗ್ಯಾರಂತಂದ್ರ ಆಧ್ಯಾತ್ಮದ ಸಂಸ್ಕಾರವನ್ನು ಈ ಜಗತ್ತಿಗೆ ಕೊಟ್ಟೋಗ್ಯಾರ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನೀವೆಲ್ಲರೂ ಕೂಡ ಬಹಳ ಸುಂದರವಾಗಿ ಮಡಿವಾಳ ಮಾಚಿದೇವರ ಒಂದು ದೇವತೆಯನ್ನು ಮಾಡ್ತಾ ಇದ್ದೇವೆ, ಬಹಳ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಈ ಸಮಾಜದೊಳಗೆ ಮಡಿವಾಳ ಸಮಾಜದೊಳಗೆ ಯಾರ್ಯಾರು ಸಾಧನೆ ಮಾಡ್ಯಾರ ಅವ್ರಿಗೆಲ್ಲ ಗುರುತಿಸಿ ಅವ್ರಿಗೆ ಈ ವೇದಿಕೆ ಮೇಲೆ ಪ್ರೋತ್ಸಾಹ ಕೊಡೋದೈತಲ್ಲ ಅದು ಬಹಳ ದೊಡ್ಡದಂತ ಹೇಳಕ್ ಇಚ್ಛಪಡ್ತೀನಿ. ಗುರುತಿಸುವ ಕಡಿಮೆಯಾಗ ಇವತ್ತು ಇನ್ನೂ ಬೆಳೆ ಆಗತ್ತಂದ್ರೆ ಕಾಲ್ ಜಂಗರ ಬಹಳ ಆಗ್ಯಾರ ಇವತ್ತಿನ ದಿನಮಾನದೊಳಗೆ. ಯಾರ್ಯಾರು ಯಾವ ಖುಷಿ ಕೊಡೋದಿಲ್ಲ. ಒಬ್ಬರು ಬೆಳೆ ಆಗತ್ತಾರಂದ್ರ ಮಕ್ಕಳಿಗೆ ಮನೆಯಾರ ಹೋಗ್ತಾರೆ ಎದ್ದು ಹಣ್ತಮ್ಮರ ಕಾಲ್ ಜಂಗರು ಬಹಳ ಜನ ಆಗ್ಯಾರ. ಇನ್ನೊಬ್ಬ ಬೆಳೆ ಆಗತ್ತಂದ್ರೆ ನಾವ್ ಯಾವಾಗ ಈ ಜಗತ್ತಿನೊಳಗೆ ದೊಡ್ಡವರಾಗ್ತದಂತಂದ್ರೆ ಇನ್ನು ಆಳುವ ವ್ಯಕ್ತಿಯ ಕಾಲಿಡಿದ್ರೆ ನಾವು ದೊಡ್ಡವರಾಗುವುದಿಲ್ಲ, ಅಳುವ ವ್ಯಕ್ತಿಯ ಕಣ್ಣೀರು ಒರೆಸಿದಾಗ ನಾವು ದೊಡ್ಡವರಾಗ್ತೇವೆ. ಈ ಕೈಗಳು ಚಪ್ಪಾಳೆ ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ತಕ್ಕದಾಗಿ ಕೈ ದೊಡ್ಡವಾಗುವುದಿಲ್ಲ, ಬಿದ್ದ ವ್ಯಕ್ತಿಗೆ ಕೈ ಯಾವ ಎತ್ತವಲ್ಲ ಅವು ಈ ಕೈಗಳು ಶ್ರೇಷ್ಠ ಆಗ್ತವಂತ. ವೇದವನ್ನು ಓದಿದವರು ದೊಡ್ಡವರಾಗುವುದಿಲ್ಲ, ಜನರ ವೇದನೆಯನ್ನು ಯಾರು ಕೇಳ್ತಾರಲ್ಲ ಅವ್ರು ಈ ಜಗತ್ತಿನೊಳಗೆ ದೊಡ್ಡವರಾಗ್ತಾರ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಹಂಗ ಯಾವ ಬಡವರಿರ್ಲಿ ಶ್ರೀಮಂತರಿರ್ಲಿ ಅವರೆಲ್ಲರನ್ನು ಗುರುತಿಸಿ ಇಲ್ಲಿ ಸನ್ಮಾನ ಮಾಡಕತ್ತಿರಲ್ಲ, ನೀವೆಲ್ಲರೂ ಕೂಡ ನನ್ನ ಕಣ್ಣಿಗೆ ದೊಡ್ಡವರ ಕಾಣಕತ್ತೀರ ಅಂತ ಹೇಳಕ್ಕೆ ಇಚ್ಛಪಡ್ತಾರೆ. ಮಡಿವಾಳ ಮಾಚಿದೇವರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಮಿಂದ ನಾನು ಕೇಳೋದು ಬಹಳ ಇದೆ. ಯಾಕಂದ್ರೆ ನೀವು ಸಣ್ಣವರಿದ್ದಾಗಿಂದ ಅದ ಸಮಾಜದೊಳಗೆ ಬೆಳೆದಿರಿ, ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡವ್ರು ನೀವೆಲ್ಲ ಆಗಿರಿ. ನಾನು ಬಂದ ಹೆಮ್ಮೆ ಏನಂತಂದ್ರೆ ನಾನು ಹುಟ್ಟಿದೂರ ವಿಜಯಪುರ ಜಿಲ್ಲೆ ಬಸವ ಬಾಗೇವಾಡಿ ತಾಲೂಕಿನೊಳಗ, ಅವ್ರು ಮಡಿವಾಳ ಮಾಚಿದೇವರು ಕೂಡ ನಮ್ಮ ವಿಜಯಪುರ ಜಿಲ್ಲೆ ಒಳಗ ಹುಟ್ಟ್ಯಾರಂತಕ್ಕಂಥ ನನಗೂ ಕೂಡ ಒಂದು ಅಭಿಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಮಡಿವಾಳ ಮಾಚಿದೇವ ಹುಟ್ಟಿದ ಜಿಲ್ಲೆ ಒಳಗ ನಾನು ಹುಟ್ಟಿನೆಲ್ಲ ಅದು ನಮ್ಮ ಪೂರ್ವ ಜನ್ಮದ ಸುಕೃತದ ಫಲ ಅಂತ ನಾವು ಭಾವಿಸ್ಕೊಳ್ತೇವೆ. ಮಡಿವಾಳ ಮಾಚಿದೇವರು ದೇವರ ಪಿಡಿಗಿ ಒಳಗ ಜನನವನ್ನು ತಾಳ್ತಾರೆ. ಮುಂದ ಬಸವಣ್ಣನ ಏನ್ ಕಲ್ಯಾಣದ ಏನು ಅದು ಒಂದು ಅನುಭವ ಮಂಟಪ ರಚನೆ ಮಾಡಿದ್ರಲ್ಲ ಅದರ ಪ್ರಭಾವಕ್ಕೆ ಒಳಗಾಗಿ ಮಡಿವಾಳ ಮಾಚಿದೇವರು ಬಸವ ಕಲ್ಯಾಣದತ್ತ ಹೋಗ್ತಾರೆ. ಅವರ ಕಾಯಕ ಏನು? ಬಟ್ಟಿ ಶುದ್ಧವಾದ ಬಟ್ಟೆಯನ್ನು ತೊಳೆದು ಶುದ್ಧವಾದ ಮನಸ್ಸಿನಿಂದ
ಎಲ್ಲ ಶರಣರ ಬಟ್ಟಿಯನ್ನು ತೊಳೆಯುವುದೇ ಅದು ಮಡಿವಾಳ ಮಾಚಿದೇವರ ಕಾಯಕವಾಗಿದೆ. ನೀವೆಲ್ಲ ಯಾರು ಬಟ್ಟಿ ತೊಳಿತೀರ ಅವರಿಗೆ? ಎಲ್ಲರೂ ತೊಳಿತೀರಿ. ಅವಾಗಿನ ಹಂಗಿದ್ದಿರಲ್ಲ, ಒಂದು ಹೊಳಿಗೆ ಹೋಗ್ತಿದ್ರು, ಹೊಳಿ ದಂಡಿಗೆ ಹೋಗಿ ಅಲ್ಲಿ ಒಂದು ಕಲ್ಲನಾಗ ಬಟ್ಟಿ ತೊಳೆದು ಶುದ್ಧವಾಗಿ ಮಡಿ ಮಾಡಿಕೊಡ್ತಿದ್ರು. ಆದ್ರೆ ಈಗೆಲ್ಲ ಚೇಂಜ್, ಈಗೆಲ್ಲ ವಾಷಿಂಗ್ ಮಿಷನ್ ಬಂದ್ಬಿಡ್ತಾವ. ವಾಷಿಂಗ್ ಇವತ್ತಿನ ದಿನಮಾನದೊಳಗೆ ಬಹಳ ಮುಂದುವರೆಯಕತ್ಬಿಟ್ಟಾರೆ. ಇವತ್ತು ಎಲ್ಲದಕ್ಕೂ ಮಿಷನ್ ಬಂದ್ಬಿಟ್ಟು ಆ ತಿನಿಸು ಬಂದ ಮಿಷನ್ ಕಮ್ಮಿ ಇತ್ತು. ಆದ್ರೆ ಮೊನ್ನೆ ನಾವು ಗುಲ್ಬರ್ಗ ಹಾಸ್ಪಿಟಲ್ ಹೋಗಿದ್ದೆ. ಅಲ್ಲಿ ಹಾಸ್ಪಿಟಲ್ ಒಳಗೆ ತಿನಿಸು ಮಿಷನ್ ಐತೆ. ಅದು JCB ನಮ್ಗೆ ಅದು ಬಾಯಿ ಐತಿ. ಅದು ತಗೊಂಡು ಅಡಿಗೆ ತಾಟನಾಗ ತಗೊಂಡು ಡೈರೆಕ್ಟ್ ಬಾಯಿಗೆ ಹೋಗ್ತೈತೆ. ಅವ ಮಾಡಿದ್ನಂದ್ರ ಬಾಯಾಗ ಆಗ್ತೈತಿ, ಇಲ್ಲಾಂದ್ರೆ ಮೂಗಿನಾಗ ಹಾಕಿ ಹೋಗ್ಬಿಡ್ತಾವ. ಎಲ್ಲದಕ್ಕೂ ಅವನೊಂದು ವಿಷಯ ಬಂದವು. ಅವಾಗ ಶರಣರು ಶುದ್ಧವಾಗಿ ಶುದ್ಧ ನೀರಿನಿಂದ ಬಟ್ಟೆಯನ್ನು ತೊಳೆದು ಎಲ್ಲ ಶರಣರಿಗೆ ಕೊಟ್ಟಿದ್ರು ಮಡಿವಾಳ ಮಾಚಿದೇವರು. ಈ ನಾವು ಲಿಂಗಾಯತದ 3 ತಳ ಹರಿಗಳದವು. ಅವು ಯಾವ್ಯಾವ ಅಂತಂದ್ರೆ ಅಷ್ಟಾವರಣ, ಪಂಚಾಚಾರ, ಷಷ್ಠಲ ಅಂತ 3 ಪ್ರಕಾರ ಬರ್ತಾವ. ಅದ್ರೊಳಗ ಪಂಚಾಚಾರ, ಆ ಪಂಚ ಆಚಾರದೊಳಗ ಒಂದ್ ಯಾವ್ದಂತಂದ್ರೆ ಅದು ಗಣಾಚಾರ. ಗಣಾಚಾರ ಯಾರು ಅಳವಡಿಸ್ಕೊಂಡಿರ್ತಾರ ಅವರು ಗಣಾಚಾರಿಗಳಂತ ಕಂಡುಹಿಡಬೇಕಾಗಿತ್ತಂದ್ರೆ ಅವರಲ್ಲಿ ಏನೇನು ಇರ್ತಾವಂತಂದ್ರ ಅವರು ಯಾರು ಧರ್ಮ ವಿರೋಧಿ ಕೆಲಸ ಮಾಡ್ತಾ ಇರ್ತಾರ, ಯಾರು ದೇವರ ಬಗ್ಗೆ ನಿಂದನೆ ಮಾಡ್ತಾ ಇರ್ತಾರ, ಯಾರು ಧರ್ಮವಂತ ಬಿಟ್ಟು ಅಧರ್ಮದ ಕಡೆ ಹಾದಿ ಒಳಗೆ ನಡೆದಿರ್ತಾರಲ್ಲ, ಆ ಅಧರ್ಮದ ಹಾದಿಯನ್ನು ಬಿಡಿಸಿ ಧರ್ಮದ ಹಾದಿಗೆ ಯಾರು ಕರೆದುಕೊಂಡು ಹೋಗ್ತಾರಲ್ಲ ಅವರಿಗೆ ಗಣಾಚಾರಿಗಳ ಅಂತ ಕರೀತಾರೆ. ಅದರೊಳಗೆ ಗಣಾಚಾರಿ ವ್ಯಕ್ತಿಗಳು ಯಾರಾಗಿದ್ರಂದ್ರೆ ಅದು ಮಡಿವಾಳ ಮಾಚಿದೇವರು ಆಗಿದ್ರು ಅಂತಕ್ಕಂಥದ್ದು. ಅವ್ರ ಕೈ ಒಳಗೆ ಯಾವಾಗಲೂ ಏನಿರ್ತಿತ್ತಂದ್ರೆ ಕಟಕ ಇರ್ತಿತ್ತಲ್ಲಿ ಕೊಟ್ಟನು. ಅದನ್ನ ಯಾಕೆ ಹಿಡ್ಕೊಂಡಿರ್ತಿದ್ರಂದ್ರೆ ಯಾರು ಶಿವನ ಬಗ್ಗೆ ನಿಂದನೆ ಮಾಡ್ತಿದ್ರಲ್ಲ ಅವ್ರಿಗೆ ಅವರು ಅಕ್ಕ ಸರಳ ಬೆಳೆದಿದ್ದಿಲ್ಲ. ಅವರು ಕೊಲೆನೆ ಮಾಡುವಂತ ತಾಕತ್ತ ಆ ಮಡಿವಾಳ ಮಾಚಿದೇವರಾಗಿತ್ತು. ಅದಕ್ಕೆ ಶಿವನನ್ನ ನಿಂದನೆ ಮಾಡಬಾರದು. ಯಾಕೆ ನಿಂದನೆ ಮಾಡಬಾರ್ದು ಅಂತಂದ್ರೆ ಭಗವಂತ ಏನೆಲ್ಲ ಭಗವಂತ ಈ ಭೂಮಿ ಈ ಜಗತ್ತನ್ನ ಸೃಷ್ಟಿ ಮಾಡ್ಯಾನಲ್ಲ, ನಾವು ಮಾಡಿದ್ರೆ ನಾವು ಬರೋಕ್ಕಿಂತ ಮುಂಚೆನೆ ಭಗವಂತ ಇಷ್ಟು ಸುಂದರವಾದ ಜಗತ್ತನ್ನು ಸೃಷ್ಟಿ ಮಾಡ್ಯಾನ. ಚಂದ ನೀರಾಗತ್ತವು, ಚಂದ ಸೂರ್ಯೋದಯ ಆಗ್ತದೆ. ಬೆಳಗಾಯ್ತಂದ್ರೆ ಸಾಕು, ಸೂರ್ಯೋದಯ ಕಟ್ಟ ಟೈಮಿಗೆ ಉದಯ ಆಗಿಬಿಡುತ್ತ. ಎಲ್ಲ ಒಂದ ಸಮಾಜಕ್ಕಂತ ಬೆಳಕು ಕೊಡ್ತಾನೆ ಸೂರ್ಯ. ಎಲ್ಲ ಸಮಾಜ, ಇಡೀ ಎಲ್ಲ ಸಕಲ ಜೀವ ಚರಾಚರಿಗಳಿಗೂ ಸಹಿತ ಆ ಸೂರ್ಯ ಬೆಳಕನ್ನು ಕೊಡುತ್ತಾನೆ. ನೀರು ಹರಿತಾವು, ಪರೋಪಕಾರಾಯ